ಎಲ್ರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬಂಧುಗಳೇ, ನಾವು ಲೋಕ ಕಂಡ ಮಹಾನ್ ವ್ಯಕ್ತಿತ್ವದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಬದುಕಿನ ಬಗ್ಗೆ ಸಂಚಿಕೆಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ಮತ್ತೊಂದು ಅವರ ಕುರಿತಾದಂಥ ಒಂದು ಸಂಚಿಕೆ. ಇದರಲ್ಲಿ ಅವರು ಮುತ್ಸದ್ದಿ ಜೊತೆಗೆ ಕವಿ ಕೂಡ ಆಗಿದ್ದರು. ಅವರು ಬರೆದಂಥ ಅನೇಕ ಕವಿತೆಗಳಿದ್ದಾವೆ. ಅದರಲ್ಲಿ ಒಂದು ಸಂದರ್ಭೋಚಿತವಾಗಿ ಅವರು ಬರೆದಂಥ ಹೇಳಿದಂಥ ಕವಿತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಪಾಕಿಸ್ತಾನ ಭಾರತದ ಯುದ್ಧದ ಸಂದರ್ಭದಲ್ಲಿ ಯಾವ ಕಾರಣ ಇಲ್ಲದೆ ಕಾಲು ಕೆರ್ಕೊಂಡು ಬರ್ತಿದ್ದಂಥ ಪಾಕಿಸ್ತಾನ, ಯಾವಾಗಲೂ ಕೆಟ್ಟ ರೀತಿಯಲ್ಲೇ ನೋಡುವಂತಹ ಒಂದು ದುಷ್ಟ ಬುದ್ಧಿಯ ಪಾಕಿಸ್ತಾನ. ಆಗ ಎಲ್ರಿಗೂ ಸೈನಿಕರಿಗೆ ಸ್ಫೂರ್ತಿ ತುಂಬೋದಕ್ಕೆ ಅಂಥೇಳಿ ಮತ್ತು ಜನರು ಎಲ್ರಿಗೂ ಕೂಡ ಒಂದು ಪ್ರೇರಣೆ ತುಂಬೋದಕ್ಕೆ ಅಂತ ಒಂದು ಕವಿತೆಯನ್ನು ಹೇಳ್ತಾರೆ. ಅದನ್ನು ನಾನು ಹೇಳಿ ವಿವರಣೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸತ್ಯ ಲಡ್ತಾ ಹೇ ಸತ್ತಾ ಸೆ, ಸತ್ಯ ಲಡ್ತಾ ಹೇ ಸತ್ತಾ ಸೆ, ನ್ಯಾಯ ಲಡ್ತಾ ಹೇ ನಿರಂಕುಶತಾ ಸೆ. सत्य लड़ता है सत्ता से, न्याय लड़ता है निरंकुशता से. ये बरोबर का नहीं है युद्ध, हम निहत्ते शत्रु है सन्नद्ध. प्राणपण से करेंगे प्रतिकार, समर्पण की मांग अस्वीकार. हम टूट सकते हैं मगर झुक नहीं सकते. ಇದರ ಅರ್ಥ ಹೀಗಿದೆ: ಸತ್ಯ ಲಡ್ತಾ ಹೇ ಸತ್ತಾ ಸೆ, ಸತ್ಯ ಅನ್ನೋದು ಅಧಿಕಾರದೊಂದಿಗೆ ಹೋರಾಡುತ್ತದೆ. ನ್ಯಾಯ ಲಡ್ತಾ ಹೇ, ನ್ಯಾಯ ನಿರಂಕುಶದೊಂದಿಗೆ ಹೋರಾಡುತ್ತದೆ. ಹಮ್ ನಿಹತ್ತೆ, ನಾವು ನಿಶ್ಶಸ್ತ್ರರಾಗಿದ್ದೇವೆ, ಶತ್ರುಗಳು ಸನ್ನದ್ಧರಾಗಿದ್ದಾರೆ. ಆದರೆ ಸೋಲುವ ಪ್ರಶ್ನೆಯೇ ಇಲ್ಲ, ಹೆದರುವ ಪ್ರಶ್ನೆಯೇ ಇಲ್ಲ. ಪ್ರಾಣ್ ಪಂಚೆ ಕರೆಂಗೆ ಪ್ರತಿಕಾರ, ಪ್ರಾಣವನ್ನು ಪಣವಾಗಿಟ್ಟು ನಾವು ಹೋರಾಡುತ್ತೇವೆ. ಪ್ರಾಣ್ ಪಂಚೆ ಕರೆಂಗೆ ಪ್ರತಿಕಾರ, ಸಮರ್ಪಣ ಕಿ ಮಾಂಗ್ ಅಸ್ವೀಕಾರ. ಸೋಲುವ ಶರಣಾಗತಿಯ ಪ್ರಶ್ನೆಯೇ ಇಲ್ಲ. ಹಮ್ ಟೂಟ್ ಸಕ್ತೆ ಹೇ, ನಾವು ಒಡೆದು ಹೋಗಬಹುದು, ಆದರೆ ಬಗ್ಗುವುದಿಲ್ಲ, ಎಂದಿಗೂ ಬಗ್ಗುವುದಿಲ್ಲ. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಎಂತಹ ಸಂದರ್ಭ ಬಂದರೂ ಕೂಡ ನಾವು ನಮ್ಮ ತನಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವು ಯಾವ ರೀತಿಯನ್ನು ಬಿಟ್ಟು ಕೊಡೋದಿಲ್ಲ. ನಾವು ಹೋರಾಡುತ್ತೇವೆ, ನಾವು ಯಾವುದಕ್ಕೂ ಬಗ್ಗೋದೇ ಇಲ್ಲ ಅನ್ನುವಂತಹ ಒಂದು ಭಾವನೆಯ ಅದ್ಭುತವಾದ ಕವಿತೆಯನ್ನು ಆಗ ಅಟಲ್ಜಿಯವರು ಬರೆದಿದ್ದರು. ಅದನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದ್ದೇವೆ. ಮುಂದಿನ ಸಂಚಿಕೆಗಾಗಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.